ಎಲ್ರಿಗೂ ನಮಸ್ಕಾರ. ಪರಿಪೂರ್ಣ ಶೈಕ್ಷಣಿಕ ಮತ್ತು ತರಬೇತಿ ಸಂಸ್ಥೆ ಕುಮಟಾ ವತಿಯಿಂದ ಇಂದು ನಡೆದಂಥ SSC GD 2024-25 ಅಂದರೆ ದಿನಾಂಕ 4/2/2025ರಿಂದ ಫೆಬ್ರವರಿ 4ನೇ ತಾರೀಕಿನಂದು ಇಂದು SSC GD ಮೊದಲನೇ ದಿನ ಎಕ್ಸಾಮ್ ಪ್ರಾರಂಭವಾಗಿದೆ. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಾಗಿದೆ ಎಕ್ಸಾಮ್ ಅನ್ನುವಂಥದ್ದು, ಈಸಿ ಇದೆ ಅನ್ನುವಂಥದ್ದು. ಹಾಗಾದರೆ ಇವತ್ತಿನ ಎಕ್ಸಾಮ್ನ ಎಲ್ಲ ಶಿಫ್ಟ್ಗಳಲ್ಲಿ ಯಾವ ಥರದ ಕ್ವೆಶನ್ಸ್ಗಳು ಬಂದಿತ್ತು, ಹಾಗಾದರೆ ಯಾವ GKಗೆ ಸಂಬಂಧಪಟ್ಟ ಹಾಗೆ ಯಾವುದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, IC ಆಗಿರ್ಬೋದು, ಈ ಥರದ್ದು ಯಾವುದ್ರ ಮೇಲೆ ಹೆಚ್ಚಿನ ಕ್ವೆಶನ್ಸನ್ನು ಕೇಳಿದರು ಅನ್ನುವಂಥದ್ದನ್ನು ನಾವೊಂದು ಎಕ್ಸಾಮ್ ಅನಾಲಿಸಿಸನ್ನು ಮಾಡೋಣ ಇವತ್ತು. ಹಾಗಾದರೆ ಮೊದಲನೇದಾಗಿ ನಾವು GK ಬಗ್ಗೆ ಅನಾಲಿಸಿಸನ್ನು ಮಾಡಬೇಕು ಅಂತ ಹೇಳಿದ್ರೆ, GKಯಲ್ಲಿ ಹೆಚ್ಚಿನ ಕ್ವೆಶನ್ಸ್ಗಳನ್ನು ಕೆಲವು ಶಿಫ್ಟ್ಗಳಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಕೇಳಿದ್ದಾರೆ, ಇನ್ನು ಕೆಲವು ಶಿಫ್ಟ್ಗಳಲ್ಲಿ IC ಮೇಲೆ ಕೇಳಿದ್ದಾರೆ. ಹೆಚ್ಚಿನ ಕ್ವೆಶನ್ಸ್ಗಳನ್ನು IC ಮೇಲೆ ಕೇಳಿದ್ದಾರೆ. ಹಾಗಾಗಿ ಏನು ಮುಂದಿನ ಶಿಫ್ಟ್ನವ್ರು ಹೋಗೋರಿದ್ದಾರೆ, ಆ ಮುಂದಿನ ಶಿಫ್ಟ್ನ ಹೋಗುವಂಥವರು ಹೆಚ್ಚಿನದಾಗಿ ಅವರು ICಯನ್ನು ಎಲ್ಲ ಆರ್ಟಿಕಲ್ಸ್ಗಳನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ಹಿಸ್ಟ್ರಿ ಮೇಲ್ಗಳನ್ನು ಕೆಲವು ಕ್ವೆಶನ್ ಕೇಳಿದ್ದಾರೆ. ಜಿಯೋಗ್ರಫಿ ಮೇಲೆ ಅತ್ಯಂತ ಕಡಿಮೆ ಕ್ವೆಶನ್ಸ್ಗಳನ್ನು ಎಲ್ಲ ಶಿಫ್ಟ್ಗಳಲ್ಲಿ ಕೇಳಿರುವಂಥದ್ದು. ಕರೆಂಟ್ ಅಫೇರ್ಸ್ ಮೇಲ್ಗಡೆ ಹೈಯೆಸ್ಟ್ ಕ್ವೆಶನ್ಸನ್ನು ಕೇಳಿದ್ದಾರೆ. ಕರೆಂಟ್ ಅಫೇರ್ಸನ್ನು ಯಾವ ವರ್ಷಕ್ಕೆ ಕೇಳಿದ್ದಾರೆ ಅಂತ ಕೇಳಿದ್ರೆ 2024 ಇಡೀ 2024 ಎಲ್ಲ ತಿಂಗಳ ಕರೆಂಟ್ ಅಫೇರ್ಸ್ಗಳನ್ನು ಕೇಳಿದ್ದಾರೆ. ಜೊತೆಗೆ 2022 ಹೀಗೂ ಸಹ ಕೆಲವಷ್ಟು ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಸ್ಪೋರ್ಟ್ಸ್ ರಿಲೇಟೆಡ್ ಕ್ವೆಶನ್ಸ್ಗಳು ಸಹ ಇದೆ. ಜೊತೆಗೆ ಅವಾರ್ಡ್ಸ್ ಮೇಲೆ ಕ್ವೆಶನ್ಸ್ಗಳಿದ್ದಾವೆ, ಎಲ್ಲ ನೃತ್ಯಗಳ ಮೇಲೆ ಕ್ವೆಶನ್ಸ್ಗಳಿದ್ದಾವೆ, ಮತ್ತು IC ರಿಲೇಟೆಡ್ ರಿಲೇಟೆಡ್ ಕ್ವೆಶನ್ಸ್ಗಳಿದ್ದಾವೆ. ಹೀಗೆ ಎಲ್ಲ ಟೋಟಲಿ GK ತುಂಬ ಏನು SSC ಈ ಹಿಂದೆ MTS ಹಾಗೂ ಇತರ ಎಕ್ಸಾಮ್ಸ್ಗಳಲ್ಲಿ ಕ್ವೆಶನ್ಸ್ಗಳನ್ನು ಕೇಳಿತ್ತು, ಅದೇ ಥರದಲ್ಲಿ ಇವರು ಸಹ SSC GDಯಲ್ಲೂ ಸಹ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಹಾಗಾದರೆ ಇಂದಿನ ಎಕ್ಸಾಮ್ನಲ್ಲಿ ರೀಸ್ನಿಂಗ್ ರೀಸ್ನಿಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ರೀಸ್ನಿಂಗಲ್ಲಿಯೂ ಸಹ ಅತ್ಯಂತ ಈಸಿಯಾಗಿ ಅಂದರೆ 20ಕ್ಕೆ 20 ಸಹ ಈಸಿಯಾಗಿ ಅಟೆಂಡ್ ಮಾಡಿರುವಂಥ ಹುಡುಗರಿದ್ದಾರೆ. ಏನು ಬೇಸಿಕ್ ರೀಸ್ನಿಂಗ್ ಕ್ವೆಶನ್ಸ್ಗಳಿತ್ತು, ಅಲ್ಲಿ ಚೂರು ಮಾಡ್ರೇಟಾಗಿ ಕೇಳಿರುವಂಥ ಕ್ವೆಶನ್ಸ್ 20ಕ್ಕೆ 20 ಸಹ ಅಟೆಂಡ್ ಮಾಡಿದ್ದಾರೆ. GK ಕ್ವೆಶನ್ಗಳಲ್ಲಿ ಕೆಲವರು 14ರಿಂದ 15 ಎವರೇಜನ್ನು ಮಾಡಿರುವಂಥದ್ದು ಗಮನಕ್ಕೆ ಬಂದಿದೆ. ಹಾಗೆ ಮ್ಯಾಥ್ಸ್ಗಳಲ್ಲಿಯೂ ಸಹ ಕೆಲವಷ್ಟು ಒಂದು 4ರಿಂದ 5 ಕ್ವೆಶನ್ ಸ್ವಲ್ಪ ಟಫ್ ಬಂದಿರುವಂಥದ್ದಿದೆ. ಬೇರೆ ಎಲ್ಲ ಕ್ವೆಶನ್ಸ್ಗಳನ್ನು ಅಟೆಂಡ್ ಮಾಡುವಂಥ ಕ್ವೆಶನ್ಸ್ಗಳಿರ್ಬೋದು. ಇನ್ನು ಏನು ಹಿಂದಿ ಮೀಡಿಯಮ್ ಇದ್ದಾರೆ, ಅವರು ಹಿಂದಿಯಲ್ಲಿ 20ಕ್ಕೆ 20 ಗ್ರಾಮರ್ ಅಟೆಂಡ್ ಮಾಡಿರುವಂಥದ್ದು ಕೆಲವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈಗ ಕರಾವಳಿ ಭಾಗದ ಜಿಲ್ಲೆಯವರು ಹಿಂದಿಯನ್ನು ಬದಲಾಗಿ ಇಂಗ್ಲೀಷನ್ನು ಅಟೆಂಡ್ ಮಾಡುವಂಥವ್ರು ಇದ್ದಾರೆ. ಅವರಿಗೆ ಸ್ವಲ್ಪ ಇಲ್ಲಿ ಹಿನ್ನಡೆಯನ್ನು ಕಾಣುವಂಥದ್ದು ಕಂಡುಬಂದಿದೆ. ಆದರೂ ಸಹ ಟೋಟಲಿಯಾಗಿ ಎಲ್ಲರೂ ಎಕ್ಸಾಮನ್ನು ಚೆನ್ನಾಗಿ ಮಾಡಿದ್ದಾರೆ. ಇನ್ನು 5ನೇ ತಾರೀಕಿಗೆ ನಡೆಯುವಂಥ ಎಕ್ಸಾಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇವತ್ತಿನ ಒಂದು ಏನು ಕರೆಂಟ್ ಅಫೇರ್ಸ್ ಹಾಗೂ GK ರಿಲೇಟೆಡ್ಸ್ ಏನು ಕ್ವೆಶನ್ಸ್ಗಳು ಯಾವ್ಯಾವ ಟೈಪ್ ಕ್ವೆಶನ್ಸ್ಗಳು ಬಂದಿದ್ವು ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ಆವಾಗ ನಿಮಗೆ ಮುಂದಿನ ಏನು ಶಿಫ್ಟ್ಗಳಲ್ಲಿ ಯಾವ ರೀತಿ ನಾವು ಕ್ವೆಶನ್ಸ್ಗಳು ಬರ್ಬೋದು, ಯಾವ್ಯಾವ್ದ್ರ ಮೇಲೆ ಹೆಚ್ಚು ಫೋಕಸನ್ನು ಹಾಕಬೇಕು ಅನ್ನುವಂಥದ್ದನ್ನು ನೀವು ನೋಡ್ಬೋದು. ಇದು ನಿಮಗೆ ಸಹಾಯವಾಗಲಿದೆ. ಜೊತೆಗೆ ಇನ್ನೊಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡೋದು ಏನಂದರೆ, ನಾನು ಹಿಂದಿನ MTS ಕ್ವೆಶನ್ಸಲ್ಲಿ MTS ಏನು ಎಕ್ಸಾಮ್ ಆಗಿತ್ತು ಅದರಲ್ಲಿಯೂ ಸಹ ಏನು ಪ್ರಾರಂಭ ದಿನಗಳಲ್ಲಿ ಅತ್ಯಂತ ಈಸಿ ಕ್ವೆಶನ್ಸ್ಗಳು ಬಂದಿದ್ದವು. ಹೋಗ್ತಾ GK ಕ್ವೆಶನ್ಸ್ಗಳು ಅತ್ಯಂತ ಟಫ್ ಕ್ವೆಶನ್ಸ್ಗಳನ್ನು ತೆಗಿಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಈಗ ಏನು GD ಫಸ್ಟ್ ಡೇ ಕ್ವೆಶನ್ಸ್ಗಳೆಲ್ಲ ಈಸಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಟಫ್ ಆಗುವಂಥ ಚಾನ್ಸಸ್ಗಳು ಇರ್ಬೋದು. ಹಾಗಾಗಿ ಎಷ್ಟು ಎಫರ್ಟ್ ಆಗ್ತದೆ ಅಷ್ಟು ನೀವು GK ಮತ್ತು ಇದನ್ನು ಕವರ್ ಮಾಡೋದು ಒಳ್ಳೆಯದು. ಯಾವುದೇ ಸಮಯವನ್ನು ಹಾಳು ಮಾಡದೆ ಎಲ್ಲ GKಗಳನ್ನು ನೀವು ಕವರ್ ಮಾಡಿಕೊಂಡ್ರೆ, ಒಂದು ಸಲ ರಿವಿಷನ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗ್ಬೋದು. ಹಾಗಾಗಿ ಇವತ್ತಿನ ಈ ಮೊದಲನೇ ಅಂತ ಹೇಳಲ್ಲ, ಶಿಫ್ಟ್ ವೈಸ್ ಕೆಲವು ಕ್ವೆಶನ್ಸ್ಗಳು ಬಂದಿದೆ. ಆ ಕ್ವೆಶನ್ಸ್ಗಳನ್ನು ನೋಡೋಣ. ಭಾರತದ ಸ್ವಾತಂತ್ರ್ಯ ಸಮಯದಲ್ಲಿ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಯಾರಿದ್ದರು ಅನ್ನುವಂಥದ್ದನ್ನು ಕ್ವೆಶನ್ಸ್ ಕೇಳಿದ್ದಾರೆ. ಹಾಗಾದರೆ
ಈ ಕ್ವೆಶನ್ಸಲ್ಲಿ ವಿನ್ಸೆಂಟ್ ಚರ್ಚಿಲ್ ಅವರು 1965ರವರೆಗೂ ಇದ್ದರು. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ 1945ರಿಂದ 1951ರಲ್ಲಿ ಕ್ಲೆಮೆಂಟ್ ಅಟ್ಲಿ ಅವರು ಪ್ರಧಾನಿಯಾಗಿದ್ದರು. ಹಾಗಾದರೆ ಇವತ್ತಿನ ಈ ಒಂದು ಪ್ರಶ್ನೆಗೆ ಉತ್ತರ ಕ್ಲೆಮೆಂಟ್ ಅಟ್ಲಿ ಆಗಿದ್ದರು. ನಿಮಗೆ ಕೇವಲ ಈ ಕ್ವೆಶನ್ಸ್ ಒಂದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದಿಲ್ಲ. ಬೇರೆ ಹಿಸ್ಟ್ರಿಗೆ ರಿಲೇಟೆಡ್ ಕ್ವೆಶನ್ಸ್ಗಳನ್ನು ಸಹ ಕೇಳ್ಬೋದು. ವೈಸ್ರಾಯ್ ಆಗಿ ಯಾರಾಗಿದ್ದರು ಆ ಸಮಯದಲ್ಲಿ, ಗವರ್ನರ್ ಜನರಲ್, ಪ್ರಥಮ ಗವರ್ನರ್ ಜನರಲ್ ಯಾರಾಗಿದ್ದರು, ಇಂತಹ ಕ್ವೆಶನ್ಸ್ಗಳನ್ನು ಸಹ ಹಾಕಲಿಕ್ಕೆ ಅವಕಾಶಗಳಿದ್ದಾವೆ ಅವರಿಗೆ. ಹಾಗಾಗಿ ಇಂತಹ ರಿಲೇಟೆಡ್ ಈ ಕ್ವೆಶನ್ಸ್ಗೆ ರಿಲೇಟೆಡ್ ಎಲ್ಲ ಕ್ವೆಶನ್ಸ್ಗಳನ್ನು ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ SSC ಎಕ್ಸಾಮಲ್ಲಿ ಎಲ್ಲ CGL, CHSL, SSC, GD, MTS ಎಲ್ಲ ಕ್ವೆಶನ್ಸ್ಗಳಲ್ಲಿ ಎಲ್ಲ ರಾಜ್ಯಗಳ ಒಂದು ನೃತ್ಯಗಳ ಮೇಲೆ ಹೆಚ್ಚು ಮತ್ತು ಫೆಸ್ಟಿವಲ್ಸ್ಗಳ ಮೇಲೆ, ಹಬ್ಬಗಳ ಮೇಲೆ ಅತ್ಯಂತ ಹೆಚ್ಚಿನ ಕ್ವೆಶನ್ಗಳನ್ನು ಕೇಳುವಂಥದ್ದು ಕಂಡುಬಂದಿದೆ. ಅದರಲ್ಲಿ ಈಗ ಇವತ್ತು ಕೇಳಿರುವಂಥ ಕ್ವೆಶನ್ಸು ಈ ಕೆಳಗಿನ ನೃತ್ಯಗಳಲ್ಲಿ ತಮಿಳುನಾಡಿಗೆ ಸಂಬಂಧಿಸಿದ ನೃತ್ಯ ಯಾವುದು ಅಂತ ಕೇಳಿದರು. ಆಪ್ಷನ್ಗಳನ್ನು ನಾನು ಇಲ್ಲಿ ಕೊಟ್ಟಿಲ್ಲ. ಆದರೆ ತಮಿಳುನಾಡಿಗೆ ಸಂಬಂಧಪಟ್ಟಂಥ ಈ ನೃತ್ಯಕ್ಕೆ ಸಂಬಂಧಪಟ್ಟಂಥ ಸರಿಯಾದಂಥ ಆಪ್ಷನ್ಸು ಭರತನಾಟ್ಯಂ ಆಗಿತ್ತು. ಹಾಗಾದರೆ ನಾವು ತಮಿಳುನಾಡಲ್ಲಿ ಯಾವ್ಯಾವ ನೃತ್ಯವನ್ನು ಇದೆ, ತಮಿಳುನಾಡಲ್ಲಿ ಯಾವ್ಯಾವ ನೃತ್ಯ ಇದೆ ಅನ್ನೋದನ್ನು ನೋಡುವುದಾದರೆ, ಒಂದು ಬ್ಯಾಂಬರ್ ಡ್ಯಾನ್ಸ್ ಅಂತೇಳಿ, ಕರಗಾಟಮ್ ಅಂತೇಳಿ, ಏನು ತಲೆ ಮೇಲುಗಡೆ ಒಂದು ಯಾವುದೇ ಸಪೋರ್ಟ್ ಇಲ್ಲದೆ ಒಂದು ಮಟಿಕೆ ಥರದಲ್ಲಿ ಇಟ್ಕೊಂಡು ಅವರು ಡ್ಯಾನ್ಸ್ ಮಾಡ್ತಾರೆ, ಅದಕ್ಕೆ ಕರಗಾಟಮ್ ಅಂತ ಕರೀತಾರೆ. ಕಾವಡಿ ಆಟಮ್ ಇದೆ, ಹಾಗೆ ದೇವರ ಆಟಮ್ ಅಂತೇಳಿ, ಮತ್ತು ಕೋಲಾಟಮ್, ಈಗ ನಮ್ಮಲ್ಲಿ ಏನು ಸುಗ್ಗಿಯ ಕಾಲದಲ್ಲಿ ಏನು ಕೋಲಾಟಮ್ ಮಾಡ್ತಾರೆ ಆ ಥರ ಕೋಲಾಟಮ್ಗಳನ್ನು ಸಹ ಇದೆ. ಜೊತೆಗೆ ಖಜಾಯಿ ಕೋತು ಅಂತೇಳಿದೆ, ಮತ್ತು ಮಾಯಿಲಿ ಆಟಮ್ ಅಂತೇಳಿ, ಅಂದರೆ ಪಿಕಾಕ್ ಡ್ಯಾನ್ಸ್. ಈಗ ಮೊಯ್ಲಿ ಆಟ ಅಂತೇಳಿ ಕರೀತಾರೆ, ಅದಕ್ಕೆ ಪಿಕಾಕ್ ಡ್ಯಾನ್ಸ್ ಅಂತ ಕರೀತಾರೆ. ಈಗ ನಮ್ಮಲ್ಲಿ ನವಿಲು ನೃತ್ಯ ಏನು ಮಾಡ್ತಾರೆ ಅದಕ್ಕೆ, ಅದೂ ಸಹ ತಮಿಳುನಾಡಲ್ಲಿ ಇದೆ. ಒಟ್ಟನ್ ಕೂತು ಅಂತೇಳಿ, ಮತ್ತು ಪಾಂಪು ಅಟ್ಟಮ್, ಅಥವಾ ಅಂದರೆ ಪಾಂಬು ಅಂತ ಹೇಳಿ ಕರೀತಾರೆ ತಮಿಳಲ್ಲಿ, ಹಾವಿಗೆ ಪಾಂಬು ಅಂತ ಕರೀತಾರೆ. ಪಾಂಬು ಅಟ್ಟಮ್ ಅಂದರೆ ಸ್ನೇಕ್ ಡ್ಯಾನ್ಸ್ ಅನ್ನುವಂಥದ್ದು ಇದೆ. ಜೊತೆಗೆ ಪೋಯ್ಕಲ್ ಕತಿಲ್ ಅಟ್ಟಮ್ ಅಂತೇಳಿ, ಆರ್ಟಿಫಿಷಿಯಲ್ ಒಂದು ಹಾರ್ಸ್ ಅಂದರೆ ಒಂದು ಕುದುರೆಗಳನ್ನು ಸೊಂಟಕ್ಕೆ ಒಂದು ಕುದುರೆಯನ್ನು ಕಟ್ಕೊಂಡು ಆಡುವಂಥ ಡ್ಯಾನ್ಸ್ ಇದೆ, ಆರ್ಟಿಫಿಷಿಯಲ್ ಹಾರ್ಸ್ ಡ್ಯಾನ್ಸ್ ಅಂತ ಕರೀತಾರೆ ಇದಕ್ಕೆ. ಜೊತೆಗೆ ಪುಲಿ ಆಟಮ್ ಅಂದರೆ ನಮ್ಮಲ್ಲಿ ಹುಲಿ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಅದೇ ಪ್ರದಲ್ಲಿ ಇಲ್ಲಿ ಪುಲಿ ಆಟಮ್ ಅಂತ ಇದೆ. ಮತ್ತು ಸಾಟಮ್ ಡ್ಯಾನ್ಸ್ ಅಂತೇಳಿ, ಕೂತು ಡ್ಯಾನ್ಸ್, ಈ ಥರದ ಡ್ಯಾನ್ಸ್ಗಳಿದ್ದಾವೆ. ಇವತ್ತಿನ ಕ್ವೆಶನ್ಸಲ್ಲಿ ನಿಮಗೆ, ಇವತ್ತಿನ ದಿನದಲ್ಲಿ ನಿಮಗೆ ತಮಿಳುನಾಡಿನ ಮೇಲೆ ನೃತ್ಯದ ಸಂಬಂಧಪಟ್ಟಂಗೆ ಕ್ವೆಶನ್ಸನ್ನು ಕೇಳಿದರೆ, ಮುಂದಿನ ದಿನಗಳಲ್ಲಿ ಇತರೆ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ನೃತ್ಯಗಳ ಮೇಲೆ ಕ್ವೆಶನ್ಸ್ಗಳನ್ನು ಕೇಳಬಹುದು. ಇದು ಡೀಪ್ಲಿಯಾಗಿ ನೀವು ಈ ಮುಂದಿನ ದಿನಗಳಲ್ಲಿ ಯಾರ್ಯಾರ್ದು ಎಕ್ಸಾಮ್ ಇದೆ, ಡೀಪ್ಲಿಯಾಗಿ ಎಲ್ಲ ರಾಜ್ಯಗಳ ಮೇಲೆ ನೀವು, ಒಂದು ದಕ್ಷಿಣ ಭಾರತದ ಮೇಲೆ, ಉತ್ತರ ಭಾರತ ಮತ್ತು ಏನು ಈಸ್ಟರ್ನ್ಸ್ ಸ್ಟೇಟ್ಸ್ಗಳಿದ್ದಾವೆ, ಎಲ್ಲ ನೃತ್ಯಗಳ ಬಗ್ಗೆ ನೀವು ತಿಳ್ಕೊಳ್ಳೋದು ಅತಿ ಮುಖ್ಯವಾಗಿದೆ. ಈ ಶೋವನ ನಾರಾಯಣ್ ಈ ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿರುತ್ತಾರೆ? ಈ ನೃತ್ಯಕ್ಕೆ ಸಂಬಂಧಪಟ್ಟ ಇನ್ನೂ ಒಂದು ಕ್ವೆಶನ್ಸ್ ಬಂದಿದೆ ಇವತ್ತಿನ ದಿನದಲ್ಲಿ. ಶೋವನ್ ನಾರಾಯಣ್ ಅನ್ನುವಂಥವ್ರು ಪದ್ಮಶ್ರೀ ಅವಾರ್ಡನ್ನು ಪಡೆದಿರುವಂಥವರು. ಇವರೊಬ್ಬರು ಶಾಸ್ತ್ರೀಯ ನೃತ್ಯ ಕಲೆಯನ್ನು ಹೊಂದಿರುವಂಥವರು. ಇವರು ಕಥಕ್ ಅನ್ನುವಂಥ ಡ್ಯಾನ್ಸ್ಗೆ ಸಂಬಂಧಪಟ್ಟ ಹಾಗೆ ಇವರು ಪದ್ಮಶ್ರೀಯನ್ನು ಪಡೆದಿರುವಂತಹ ಒಬ್ಬ ನೃತ್ಯಗಾರತಿ ಅಂತ ಹೇಳ್ಬೋದು. ಇವರಿಗೆ 1992ರಲ್ಲಿ ಭಾರತ ರಾಷ್ಟ್ರಪತಿಯಿಂದ ಪದ್ಮಶ್ರೀ ಪ್ರಶಸ್ತಿ ಅವಾರ್ಡ್ ದೊರೆತಿದೆ. 2001ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, 1993ರಲ್ಲಿ ದೆಹಲಿ ಸರ್ಕಾರದ ಪರಿಷತ್ ಸಮ್ಮಾನ್ ರಾಜ್ಯ ಪ್ರಶಸ್ತಿ ದೊರೆತಿದೆ. 2018ರಲ್ಲಿ ಬಿಹಾರ ಸರ್ಕಾರದಿಂದ ರಾಷ್ಟ್ರೀಯ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಥರ ಹಲವಾರು ಪ್ರಶಸ್ತಿಯನ್ನು ಪಡೆದಂಥವರ ಶೋವನ್ ನಾರಾಯಣ್ ಅವರ ಬಗ್ಗೆ ಇವತ್ತು ಕ್ವೆಶನ್ಸ್ ಬಂದಿದೆ. ಮುಂದಿನ ದಿನಗಳಲ್ಲಿ ಶೋವನ್ ನಾರಾಯಣ್ ಮೇಲೆ ಕ್ವೆಶನ್ಸ್ ಕೇಳುವಂಥದ್ದು ಚಾನ್ಸಸ್ ಇಲ್ಲ, ಯಾಕಂದರೆ ಆಲ್ರೆಡಿ ಅವ್ರ ಮೇಲೆ ಕ್ವೆಶನ್ಸನ್ನು ಕೇಳಿದ್ದಾರೆ. ಅವರು ಬಿಟ್ಟು ಇನ್ನೂ ಯಾರಾದರೂ ನಿಮಗೆ ಪದ್ಮಶ್ರೀ ಅವಾರ್ಡನ್ನು ಪಡೆದಿರುವಂಥ ನೃತ್ಯಗಾರರು ಯಾರಾದರೂ ಇದ್ದರೆ, ಹಾಡುಗಾರರು ಯಾರಿದ್ದರೆ, ಅಥವಾ ಯಾವುದಾದ್ರೂ ಸಂಗೀತಗಾರರಿದ್ದರೆ ಅವರ ಬಗ್ಗೆ ನೀವು ಹೆಚ್ಚಿನದಾಗಿ ಮುಂದಿನ ದಿನಗಳಲ್ಲಿ ಓದ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಪಾರುಲ್ ಪರಮಾರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅನ್ನುವಂಥದ್ದು.
ಪಾರುಲ್ ಪರಮಾರ್ ಅನ್ನುವಂಥವರು ಭಾರತೀಯ ಪ್ಯಾರಾ ಶಟ್ಲರ್. ಇವರು ಮಹಿಳಾ ಸಿಂಗಲ್ಸ್ SL3 ಅಂದರೆ ಕೆಳ ಅಂಗ ದೌರ್ಬಲ್ಯ ಹೊಂದಿರುವಂಥ ಶಟ್ಲರ್ ಸ್ಪರ್ಧೆಯ ಇವೆಂಟ್ಗಳಲ್ಲಿ ವಿಶ್ವದ ನಂಬರ್ 1 ಆಟಗಾರರ ಸ್ಥಾನದಲ್ಲಿ ಇದ್ದಾರೆ. ಇವರು ಏನು ಪ್ಯಾರಾ ಶಟ್ಲರ್ ಆಗಿ ಹೊರಹೊಮ್ಮಿದಂಥ ಪಾರುಲ್ ಪರಮಾರ್ ಇವರು ವಿಶ್ವದ ನಂಬರ್ 1 ಸ್ಥಾನದಲ್ಲಿ ಇರುವುದರಿಂದ ಇವ್ರ ಮೇಲೆ ಕ್ವೆಶನ್ಸನ್ನು ಹಾಕಿದ್ದಾರೆ. ಯಾಕಂದರೆ ಈಗ ಏನು ಸೈನಾ ನೆಹ್ವಾಲ್ ಈ ಥರದವ್ರ ಮೇಲೆ ಕ್ವೆಶನ್ಸ್ಗಳನ್ನು ಕೇಳಿದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಏನು ಪ್ಯಾರಾ ಶಟ್ಲರ್ ಬಗ್ಗೆ ನಮಗೆ ಅದು ಮಹಿಳಾ ಪ್ಯಾರಾ ಶಟ್ಲರ್ ಬಗ್ಗೆ ತಿಳ್ಕೊಂಡಿರೋದು ಕಾಂಪಿಟೇಟರ್ಸು ತುಂಬ ಕಡಿಮೆ ಇದೆ. ಯಾರು ಡೀಪ್ಲಿಯಾಗಿ ಸ್ಟಡಿ ಮಾಡಿರ್ತಾರೋ ಅಂಥವ್ರು ಮಾತ್ರ ಇಂಥ ವಿಷಯಗಳನ್ನು ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ನಮಗೆ ಈಸಿ ಇರುವಂಥ ಕ್ವೆಶನ್ಸ್ಗಳನ್ನು ಹೆಚ್ಚು ಓದೋದಕ್ಕಿಂತ ಡೀಪ್ಲಿಯಾಗಿ ನೀವು ಓದುವಂಥದ್ದು ತುಂಬ ಒಳ್ಳೆಯದು. ಏನು ಈಗ ಪ್ಯಾರಾ ಒಲಿಂಪಿಕ್ ಇದೆ, ಪ್ಯಾರಾ ಒಲಿಂಪಿಕ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಮೆಡಲ್ ಯಾರ್ಯಾರಿಗೆ ಏನು ಬಂದಿದೆ ಅದರ ಮೇಲೆ ಹೆಚ್ಚಿನದಾಗಿ ಫೋಕಸನ್ನು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಅದರ ಮೇಲೆ ನಿಮಗೆ ಕ್ವೆಶನ್ಸ್ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಇದೆ ಅದರ ಬಗ್ಗೆ ಕೇಳಿದ್ದಾರೆ. ಯಾವಾಗ ಪ್ರಾರಂಭಿಸಲಾಯಿತು ಅಂತೇಳಿ ಕ್ವೆಶನ್ಸನ್ನು ಇತ್ತು. ಅದು 1993ರಲ್ಲಿ ಪ್ರಾರಂಭ ಆಗಿದೆ ಈ ಯೋಜನೆ. ಆದರೆ ಆ ಯೋಜನೆಗಳ ಬಗ್ಗೆ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ಮತ್ತೆ ನಾನು ಈ ಯೋಜನೆ ಬಗ್ಗೆ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ PMRY ಬಗ್ಗೆನೇ ಬರುವಂಥ ಚಾನ್ಸ್, ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಬಗ್ಗೆ ಬರುವಂಥ ಚಾನ್ಸಸ್ಗಳು ಕಡಿಮೆ ಇದೆ. ಯಾಕಂದರೆ ಅದು ಬಿಟ್ಟು ಇನ್ನೂ ಕೇಂದ್ರ ಸರ್ಕಾರದ ಕೇಂದ್ರ ಪುರಸ್ಕೃತ ಯೋಜನೆಗಳು ಯಾವ್ಯಾವ ಇದ್ದಾವೆ ಎಲ್ಲ ಯೋಜನೆಗಳ ಬಗ್ಗೆ ನೀವು ಅಧ್ಯಯನ ಮಾಡೋದು ಒಂದು ಮುಖ್ಯವಾಗಿದೆ. ಈ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಏನು ರೋಜ್ಗಾರ್ ಯೋಜನೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಎಂಪ್ಲಾಯ್ಮೆಂಟ್ಸ್ ಒಂದು ಸ್ಕೀಮ್ ಆಗಿರುವಂಥದ್ದು ಇದು. ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಏನಿದೆ, MGNರೇಗಾ ಏನಿದೆ ಯೋಜನೆ, ಇಂತಹ ಯೋಜನೆಗಳು ಕೇಂದ್ರ ಪುರಸ್ಕೃತ ಯೋಜನೆ, PM ಕೌಶಲ್ಯ ಇರಬಹುದು, ಈಗ ಬೇರೆ ಕೂಲಿಗಾಗಿ ಕಾಳು ಯೋಜನೆ ಇರ್ಬೋದು. ಇಂತಹ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಸಂಪೂರ್ಣವಾಗಿ ಯಾವಾಗ ಪ್ರಾರಂಭವಾಯಿತು, ಯಾವುದಕ್ಕೆ ಇದು ರಿಲೇಟೆಡ್ಸ್ ಇದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನೀವು ಒಂದು ಸಲ ಲಿಸ್ಟನ್ನು ರಿವಿಷನ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಕ್ವೆಶನ್ ಏನಿತ್ತು ಅಂದರೆ ಇವತ್ತು ಗುರು MK ಸರೋಜಾ ಯಾವ ನೃತ್ಯಕ್ಕೆ ಸಂಬಂಧಿಸಿದವರಾಗಿದ್ದರು? ಈ ಗುರು MK ಸರೋಜ ಎನ್ನುವಂಥವರು ಸಮಗ್ರ ಭರತನಾಟ್ಯ ಕಲಾವಿದೆಯಾಗಿದ್ದಾರೆ. ಇವರು ಚಲನಚಿತ್ರಗಳಲ್ಲಿ ಸಹ ನೃತ್ಯವನ್ನು ಮಾಡಿರುವಂಥದ್ದು. ಹಾಗಾದರೆ ಇವತ್ತಿನ ಒಂದು ಏನು ಕ್ವೆಶನ್ಸ್ಗಳಲ್ಲಿ ಹೆಚ್ಚಿನದಾಗಿ ನೃತ್ಯಗಾರರ ಮೇಲೆ ಹೆಚ್ಚಿನ ಕ್ವೆಶನ್ಸ್ ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸಂಗೀತಗಾರರ ಮೇಲೂ ಕ್ವೆಶನ್ಸ್ ಬರಬಹುದು ಅಥವಾ ನೃತ್ಯಗಾರರ ಮೇಲೂ ಕ್ವೆಶನ್ಸ್ ಬರೋದು. ಈ ಥರ ಮೇಲೆ ನಿಮ್ಮದು ಏನು ಪ್ರಮುಖ ನೃತ್ಯಗಾರರ ಮೇಲೆ ಕ್ವೆಶನ್ಸ್ಗಳು ಬರುವಂಥ ಅವಕಾಶಗಳು ಇದ್ದಾವೆ. ಹಾಗಾಗಿ ಇವತ್ತಿನ ಕ್ವೆಶನ್ಸ್ ನೋಡಿದಾಗ ನೀವು ಹೆಚ್ಚಾಗಿ ನೃತ್ಯಗಾರರ ಮೇಲೆ, ಸಂಗೀತಗಾರರ ಮೇಲೆ, ವಯಲಿನ್ ನುಡಿಸೋರು, ಈ ಥರದ್ದು ಏನೇನು ಇದೆ ಅದನ್ನೆಲ್ಲನೂ ಇಂಪಾರ್ಟೆನ್ಸ್ ಕೊಡಬೇಕು. ಹಾಗೆ ಹಬ್ಬಗಳ ಮೇಲೆ, ಇನ್ನು ಏನು ಪಾಲಿಟಿಗೆ ರಿಲೇಟೆಡನ್ನು ನೀವು ನೋಡಲಿಕ್ಕೆ ಹೋದಾಗ ಸಾರ್ವಜನಿಕ ಪರೀಕ್ಷೆ ವಿಧೇಯಕ ಏನು 2024ರಡಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದಂತೆ ಎಷ್ಟು ದಂಡಗಳನ್ನು ವಿಧಿಸಬಹುದು ಅನ್ನುವಂಥ ಕ್ವೆಶನ್ಸ್ ಇತ್ತು. ಹಾಗಾದರೆ ಈ ಕ್ವೆಶನ್ಗೆ ಸಂಬಂಧಪಟ್ಟಂಗೆ ಎಷ್ಟು ದಂಡ ವಿಧಿಸೋದು ಅನ್ನೋದು 1 ಕೋಟಿ ರೂಪಾಯಿ ಇತ್ತು. ಇದರ ಮೇನ್ ಹೈಲೈಟ್ಸ್ ಏನಂದರೆ ನೀಟ್ ಹಾಗೂ ಈಗ ಸದ್ಯದಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ಸ್ ಆಗಿದೆ. ಇದು ಕರೆಂಟ್ ಅಫೇರ್ಸ್ ಪ್ಲಸ್ ಪಾಲಿಟಿ ರಿಲೇಟೆಡ್ ಕ್ವೆಶನ್ಸ್ ಆಗಿದೆ. ಒಂದು ಕಾನೂನನ್ನು ಜಾರಿ ಮಾಡಿದ್ದಾರೆ. ಯಾವ ಕಾನೂನು ಅಂದರೆ ನೀಟ್ ಹಾಗೂ UGCಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥದ್ದು ನಿಮಗೆ ಕಂಡುಬಂದಿತ್ತು. ಹಾಗಾಗಿ ಸರ್ಕಾರ ಒಂದು ಕ್ರಮವನ್ನು ಕೈಗೊಂಡಿದಂತೆ ಇದನ್ನು ಅಕ್ರಮವನ್ನು ತಡೆಯಲಿಕ್ಕೆ, ಸಾರ್ವಜನಿಕ ಪರೀಕ್ಷಾ ಅಕ್ರಮವನ್ನು ತಡೆಯಲಿಕ್ಕೆ ಕಾಯ್ದೆಯನ್ನು ಹೊರಡಿಸಿದೆ. ಇದು ಕೇಂದ್ರ ಸರ್ಕಾರ ಹೊರಡಿಸಿರುವಂಥ ಮುಖ್ಯ ಕಾಯ್ದೆ. ಯಾವುದೇ ಪರೀಕ್ಷಾ ಅಕ್ರಮಗಳಲ್ಲಿ ತೊಡಗಿದವರಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 1 ಕೋಟಿ ರೂಪಾಯಿ ದಂಡವನ್ನು ವಿಧಿಸಲು ಈ ಒಂದು ಕಾಯ್ದೆ ನಿರ್ಣಯವನ್ನು ಮಾಡಿದೆ, ಕಾನೂನನ್ನು ಜಾರಿಗೆ ತಂದಿದೆ. ಹಾಗಾಗಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಹೊಸದಾಗಿ ಯಾವ್ಯಾವುದೇ ಕಾಯ್ದೆಗಳು ಬಂದರೂ ಸಹ ಅದರ ಬಗ್ಗೆ ನೀವು ಪಾಲಿಟಿ ರಿಲೇಟೆಡನ್ನು ನೋಡ್ಕೊಂಡು ಇಟ್ಕೊಳ್ಳೋದು ಒಳ್ಳೆಯದು. ಇದು ಸಹ IC ರಿಲೇಟೆಡ್ ಕ್ವೆಶನ್ಸ್ ಬಂದಿದೆ ನಿಮಗೆ. ಕೇಂದ್ರ ಲೋಕಸೇವಾ ಆಯೋಗ ಸಂವಿಧಾನದ ಯಾವ ಅನುಚ್ಛೇದದಡಿ ಬರುತ್ತದೆ ಅಂಥೇಳಿ.
ಈಗ ಇದಕ್ಕೂ ಮೊದಲು ನಾವು ಏನು SSC ರಿಲೇಟೆಡ್ ನೀವು 300 ಅಬವ್ ಆರ್ಟಿಕಲ್ಸ್ಗಳನ್ನು ಅಥವಾ 200 ಅಬವ್ ಆರ್ಟಿಕಲ್ಸ್ಗಳನ್ನು ಭಾಗ ಏನು ಸಂವಿಧಾನದ ಭಾಗ 5ರ ನಂತರ ಅಷ್ಟೊಂದು ಇಂಪಾರ್ಟೆನ್ಸು ಇರಲಿಲ್ಲಾಗಿತ್ತು SSCಗೆ ಸಂಬಂಧಪಟ್ಟ ಹಾಗೆ. ಈಗ SSC ಏನು ಕ್ವೆಶನ್ ಪೇಪರ್ಸನ್ನು ಇನ್ನೂ ಫಾರ್ವರ್ಡ್ ಆಗಿ ಹೋಗ್ತಾ ಇದೆ. ಈಗ ಉದಾಹರಣೆಗೆ ಕೇಂದ್ರ ಲೋಕಸೇವಾ ಆಯೋಗವನ್ನು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಅವಕಾಶವನ್ನು ನೀಡಿದ್ದಾರೆ ಅಂತ ಹೇಳಿ ಕ್ವೆಶನ್ಸನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಸಂವಿಧಾನದ ತಿದ್ದುಪಡಿಗೂ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್ಗಳು ಬರ್ಬೋದು. ಅಥವಾ ರಾಜ್ಯ ಏನು ಲೋಕಸೇವಾ ಆಯೋಗ ಇದೆ, ಒಂದು ರಾಜ್ಯದ, ಈ ಉದಾಹರಣೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ KPSCಯನ್ನು ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಅವಕಾಶ ನೀಡಲಾಗಿದೆ, ಇಂತಹ ಕ್ವೆಶನ್ಸ್ಗಳನ್ನು ಹಾಕಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗಾಗಿ ನಾವು ಇಂತಿಷ್ಟೇ ಓದರೆ ಸಾಕು ಅನ್ನುವಂಥ ಭಾವನೆಯಿಂದ ಹೊರಬಂದು ಸುದೀರ್ಘವಾಗಿ ವಿಸ್ತಾರವಾಗಿ ಓದುವಂಥ ಒಂದು ಹವ್ಯಾಸವನ್ನು ಮಾಡಿಕೊಳ್ಬೇಕು. ಈಗ ಈ ಕ್ವೆಶನ್ನಲ್ಲಿ ನಾವು ನೋಡಬೇಕಾಗಿರೋದಂದರೆ, ಈಗ ನಮಗೆ ಲೋಕಸೇವಾ ಆಯೋಗ UPSC ಏನಿದೆ ಅದು ಸಂವಿಧಾನದಲ್ಲಿ 315ರಿಂದ 323ರವರೆಗೆ ಇದೆ. ಅಂದರೆ ಸಂವಿಧಾನದ ನಮ್ಮ 14ನೇ ಭಾಗ, ಪಾರ್ಟ್ ನಂಬರ್ 14ನಲ್ಲಿ 14ನೇ ಭಾಗದಲ್ಲಿ ಆರ್ಟಿಕಲ್ 315ರಿಂದ ಆರ್ಟಿಕಲ್ 323ರವರೆಗೆ ಏನು UPSCಗೆ ಸಂಬಂಧಪಟ್ಟ ಹಾಗೆ ಇದೆ. ಅಂದರೆ UPSC ಸದಸ್ಯರು ಎಷ್ಟು ಜನ ಇರಬೇಕು, ಮೆಂಬರ್ ಚೇರ್ಮನ್ ಯಾರು ಇರಬೇಕು, ಇದ್ರ ಬಗ್ಗೆ ಎಲ್ಲ ಅದರಲ್ಲಿ ಮಾಹಿತಿ ಇದೆ. ಈಗ 1960 ಇನ್ನೂ ಒಂದು ಕ್ವೆಶನ್ಸ್ ಏನಂದರೆ, ಇದು ಎಕಾನಮಿಕ್ಸ್ ರಿಲೇಟೆಡ್ ಆಗಿತ್ತು. 1962ರಲ್ಲಿ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಆರ್ಥಿಕ ವ್ಯವಸ್ಥೆಗೆ ಯಾವ ಕಾರಣದಿಂದ ಹದಗೆಟ್ಟಿತ್ತು ಅನ್ನುವಂಥದ್ದು. ಇಲ್ಲಿ ಕೆಲವಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದರು, ಅಷ್ಟಾಗಿ ಕ್ಲಾರಿಫೈ ಇರಲಿಲ್ಲ ನಮಗೆ. ಒಂದು ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಇದ್ದರೆ 1966ರ ಏನು ಭಾರತ ಪಾಕಿಸ್ತಾನ ಯುದ್ಧದಿಂದ ಇಂತಹ ಕೆಲವಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದರು. ಆದರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೆಲವಷ್ಟು ಗುರಿಗಳನ್ನು ಹೊಂದಿರುವಂಥದ್ದು ಮುಖ್ಯವಾಗಿ ನೀವು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ಇನ್ ಡಿಟೇಲ್ ಆಗಿ ಓದಿರಬೇಕು. ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯನ್ನು ಓದಿರಬೇಕು. ಜೊತೆಗೆ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಹೆಚ್ಚಿನ ವಿಶೇಷತೆಯನ್ನು ಕೊಟ್ಟು ಯಾವುದಕ್ಕೆ ಪ್ರಮುಖ ಗುರಿಯನ್ನು ಹೊಂದಿತ್ತು, ಎಷ್ಟು % ಸಾಧನೆ ಮಾಡಲಿಕ್ಕೆ ಅದು ಗುರಿಯನ್ನು ಹೊಂದಿತ್ತು, ಎಷ್ಟು % ಅದು ಸಾಧನೆ ಮಾಡಿದೆ, ಇಂಥ ಎಲ್ಲ ವಿಷಯಗಳ ಬಗ್ಗೆ ಓದ್ಕೊಂಡಿರೋದು ತುಂಬ ನಿಮಗೆ ಮುಂದೆ ಹೆಲ್ಪ್ ಆಗ್ತದೆ. ಕರೆಂಟ್ ಅಫೇರ್ಸು ಅಂತೇಳಿ ಹೋದಾಗ ಈಗ 2022ರಲ್ಲಿ ಇದು ಕರೆಂಟ್ ಅಫೇರ್ಸ್ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಸಿಂಪಲ್ಲಾಗಿ ಈಗ ನಿಮಗೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಜಯಂತಿಯನ್ನು ಆಚರಣೆಯನ್ನು ಮಾಡಿದರು. 2024ರಲ್ಲಿ ಎಷ್ಟನೇ ದಿನ ಆಚರಣೆಯನ್ನು ಮಾಡಿದರೆ, 2024 ಅಕ್ಟೋಬರ್ 2ಕ್ಕೆ ನಾವು ಗಾಂಧೀಜಿಯವರು ಎಷ್ಟನೇ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಅಂತ ಹೇಳಿ ನಮಗೇನಾದರೂ ಗೊತ್ತಿದ್ದರೆ ನಾವು 2022ರಲ್ಲಿ ಎಷ್ಟನೇ ಜಯಂತಿ ಆಚರಣೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆನ್ಸರನ್ನು ಮಾಡಬಹುದು. ನೆಕ್ಸ್ಟು ಸ್ಪೋರ್ಟ್ಸ್ ರಿಲೇಟೆಡ್ ಕ್ವೆಶನ್ಸ್ಗಳಿದ್ದಾವೆ. ಇಲ್ಲಿ ಗೇಮ್ಸ್ಗೆ ಸಂಬಂಧಪಟ್ಟಂಗೆ ಪ್ರಥಮ ಏಷ್ಯನ್ ಗೇಮ್ಸ್ ಯಾವಾಗ ಆಯೋಜಿಸಲಾಗಿತ್ತು ಅನ್ನುವಂಥದ್ದು. ಈಗ ಉದಾಹರಣೆಗೆ ಒಲಿಂಪಿಕ್ ರಿಲೇಟೆಡ್ ಕ್ವೆಶನ್ಸ್ಗಳು ಸಹ ಇದರಲ್ಲಿ ಬರ್ಬೋದು. ಪ್ಯಾರಾಒಲಿಂಪಿಕ್ಸ್ಗಳ ಬಗ್ಗೆ ಸಂಬಂಧಪಟ್ಟಂಗೆ ಕೇಳ್ಬೋದು. ಪ್ರಥಮವಾಗಿ ಯಾವ ಸಮ್ಮರ್ ಒಲಿಂಪಿಕ್ಸ್ಗಳ ಬಗ್ಗೆ ಕೇಳ್ಬೋದು. ಈಗ ಏಷ್ಯನ್ ಗೇಮ್ಸ್ ಬಗ್ಗೆ ಕೇಳಿದ್ದಾರೆ. ಕಾಮನ್ವೆಲ್ತ್ ಕ್ರೀಡಾಕೂಟಗಳ ಬಗ್ಗೆ ಕೇಳ್ಬೋದು. ಈಗ ಪ್ರಥಮ ಏಷ್ಯನ್ ಗೇಮ್ಸನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ರೆ, ಪ್ರಥಮವಾಗಿ ನವದೆಹಲಿಯಲ್ಲಿ ಮಾರ್ಚ್ 4ರಿಂದ 11, 1951ರವರೆಗೆ ಇದನ್ನು ಆಚರಿಸಲಾಗಿತ್ತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇದರ ಉದ್ಘಾಟನೆಯನ್ನು ಮಾಡಿದರು. ಈ ಪ್ರಶ್ನೆಗೆ ಉತ್ತರ, ನವದೆಹಲಿಯಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಥಮ ಏಷ್ಯನ್ ಗೇಮ್ಸನ್ನು ಆಯೋಜಿಸಲಾಗಿತ್ತು. ಇನ್ನು ಹಸಿರು ಕ್ರಾಂತಿ, ಎಕನಾಮಿಕ್ಸ್ ರಿಲೇಟೆಡ್ ಕ್ವೆಶನ್ಸಲ್ಲಿ ಹಸಿರು ಕ್ರಾಂತಿಗಳನ್ನು ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಕ್ವೆಶನ್ಸ್ ಇತ್ತು. ಅಂದರೆ ಅದರಲ್ಲಿ ಗೋಧಿ, ಅಕ್ಕಿ, ಬಾರ್ಲಿ ಈ ಥರ ಕೆಲವು ಆಪ್ಷನ್ಗಳನ್ನು ಕೊಟ್ಟಿದ್ದರು. ಹಸಿರು ಕ್ರಾಂತಿಯಿಂದ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಉತ್ಪಾದನೆ ಆಗಿರುವಂತಂದರೆ ಗೋಧಿ. ಈಗ ಸದ್ಯದಲ್ಲಿ ನಾವು ಈ ಕ್ವೆಶನ್ಸ್ಗಳನ್ನು ಸಹ ನಮ್ಮ ಕೋಚಿಂಗ್ ಸೆಂಟರ್ಗಳಲ್ಲಿ ರಿವಿಷನ್ ಮಾಡಿರುವಂಥದ್ದು. ನಮ್ಮ ಎಕನಾಮಿಕ್ಸ್ ಮೇಡಮ್ ಇದರ ಬಗ್ಗೆ ಕ್ವೆಶನ್ಸನ್ನು ನಿಮಗೆ ಕೊಟ್ಟಿದ್ದರು. ಅದೇ ಕ್ವೆಶನ್ಸ್ ಇವತ್ತಿನ ಎಕ್ಸಾಮಲ್ಲಿ ಬಂದಿರುವಂಥದ್ದು ಮುಖ್ಯವಾಗಿದೆ. ಹಸಿರು ಕ್ರಾಂತಿಯಲ್ಲಿ ಯಾವುದಕ್ಕೆ ಹೆಚ್ಚಿನ ಸಮಸ್ಯೆ ಅಂದರೆ ಗೋಧಿ ಅನ್ನುವಂಥದ್ದಕ್ಕೆ ಸಂಬಂಧಿಸಿರುವಂಥದ್ದು. ನಾನು ಇಲ್ಲಿ ನಿಮಗೆ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಕೆಲವಷ್ಟು ಮಾಹಿತಿಗಳನ್ನು ಹಾಕಿದ್ದೀನಿ. ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಹಸಿರು ಕ್ರಾಂತಿಯ ಪಿತಾಮಹ ಅನ್ನುವಂಥ ಕೆಲವರು ನಮ್ಮ MS ಸ್ವಾಮಿನಾಥನ್ ಅವರವರು
ಇವತ್ತಿನ MS ಸ್ವಾಮಿನಾಥನ್ ಅವರಿಗೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ಕ್ವೆಶನ್ಸ್ ಇದೆ. ಈಗ ಅವರು 98ನೇ ವಯಸ್ಸಿನಲ್ಲಿ ನಿಧನರಾದರು 2023 ಸೆಪ್ಟೆಂಬರ್ 28ಕ್ಕೆ. ಹಾಗಾಗಿ ಆ ಒಂದು ವಿಷಯನೂ ಸಹ ನೀವು ತಿಳಿದಿಟ್ಕೋಬೇಕು. ಇನ್ನು ಸೆಪ್ಟೆಂಬರ್ 28, 2023 ಚೆನ್ನೈನಲ್ಲಿವರು ತಮ್ಮ 98ನೇ ವಯಸ್ಸಿನಲ್ಲಿ ನಿಧನರಾದರು. ಇವರು ನಮ್ಮ ಭಾರತದಲ್ಲಿನ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಇವ್ರನ್ನ ಕರಿತೇವೆ ನಾವು. ಹಾಗಾದರೆ ಹಸಿರು ಕ್ರಾಂತಿಯ ಪಿತಾಮಹನ ಪರಿಸ್ಥಿತಿ ಇಲ್ಲಿ ವಿಶ್ವದ ಏನು ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ಅಂತೇಳಿ ಕರಿತಿದ್ವಿ, ಅದು ಸಹ ನೀವು ತಿಳಿದಿಟ್ಕೊಳ್ಬೇಕು. ಓಕೆ, ಇಂತಹ ವಿಷಯಗಳನ್ನು ಸಹ ನೀವು ಹೆಚ್ಚಿನದಾಗಿ ಮುಂದಿನ ದಿನಗಳಲ್ಲಿ ಕ್ವೆಶನ್ಸ್ಗಳನ್ನು ನೋಡಬಹುದು ಇಂಥ ವಿಷಯಗಳ ಮೇಲೆ. ಮುಂದೆ ಏನು ಅಶೋಕನ ಶಿಲಾಶಾಸನ ಹೆಚ್ಚಿನದಾಗಿ ಯಾವ ಭಾಷೆಯಲ್ಲಿ ಕಂಡುಬರುತ್ತದೆ ಅಂತ ಹೇಳಿ, ಹೆಚ್ಚಿನದಾಗಿ ಪ್ರಾಕೃತ ಭಾಷೆಗಳಲ್ಲಿ ಕಂಡುಬರುತ್ತದೆ. ಜೊತೆಗೆ ಖರೋಷ್ಠಿ ಭಾಷೆಯಲ್ಲೂ ಸಹ ಇದು ಕಂಡುಬರುತ್ತದೆ. ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟ ಕ್ವೆಶನ್ಸ್ಗಳಿದ್ದಾವೆ, ಇದ್ರ ಬಗ್ಗೆ ಸಹ ನೀವು ಧ್ಯಾನವನ್ನು ಕೊಡಬೇಕು. ಯಾಕಂದರೆ ಜೊತೆಗೆ ಕೆಲವಷ್ಟು ಶಿಲಾಶಾಸನಗಳನ್ನು ಕೇಳಿಕೊಂಡು ಇದು ಯಾವ ಜಿಲ್ಲೆಯಲ್ಲಿ ದೊರಕಿದೆ, ಯಾವ ರಾಜ್ಯದಲ್ಲಿ ದೊರಕಿದೆ ಅನ್ನುವಂಥ ಕ್ವೆಶನ್ಸ್ಗಳು ಸಹ ನೀವು ಮುಂದಿನ ದಿನಗಳಲ್ಲಿ ನೋಡ್ಬೋದು ಅಂತ ನನ್ನ ಅನಿಸಿಕೆ. MS ಸ್ವಾಮಿನಾಥನ್ ಯಾವಾಗ ಮರಣ ಹೊಂದಿದರು, ಆಸ್ ದ ಸೇಮ್ ಕ್ವೆಶನ್ಸ್ ಹಸಿರು ಕ್ರಾಂತಿಗೆ ರಿಲೇಟೆಡ್ ನಾವು ಈಗಾಗಲೇ ನೋಡಿದ್ದೇವೆ. 2023ರಲ್ಲಿ ಇವರು ಮರಣ ಹೊಂದಿದ್ರು ಅನ್ನುವಂಥ ಕಾರಣಕ್ಕಾಗಿ ಕ್ವೆಶನ್ಸು ಪದೇ ಪದೇ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾರು ಪ್ರಮುಖ ವ್ಯಕ್ತಿಗಳು, SM ಕೃಷ್ಣ ಅವ್ರ ಮೇಲೂ ಬರ್ಬೋದು, ಪ್ರಮುಖ ವ್ಯಕ್ತಿಗಳು ಯಾರು ಮರಣ ಹೊಂದಿದ್ದಾರೆ ಅವ್ರ ಬಗ್ಗೆಯೂ ಸಹ ಕೇಳ್ಬೋದು. ಇನ್ನು ICಗೆ ರಿಲೇಟೆಡ್ ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ನೀಡಲಾಗಿದೆ ಅನ್ನುವಂಥ ಕ್ವೆಶನ್ ಬಂದಿತ್ತು. ಒಟ್ಟಾರೆಯಾಗಿ ಮೂಲಭೂತ ಹಕ್ಕುಗಳು ಈಗ ನಾವು ಭಾಗಗಳನ್ನು ಕೇಳಿದರೆ ನಮ್ಮಲ್ಲಿ ಎಲ್ಲ ಹುಡುಗರು ಆನ್ಸರ್ ಮಾಡುವಂಥ ಕೆಪಬಿಲಿಟಿ ಇದ್ದಾರೆ. ಆರ್ಟಿಕಲನ್ನು ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಹಾಗಾಗಿ ಏನು ಎಕ್ಸಾಮ್ ಹತ್ರ ಇರುವಾಗ 1 ದಿನ 2 ದಿನ ಇರಬೇಕಿದ್ರೆ ಎಲ್ಲ ಆರ್ಟಿಕಲನ್ನು ರಿವಿಷನ್ ಮಾಡ್ಕೊಂಡು ಹೋಗಿ. ಜೊತೆಗೆ ಇವತ್ತಿನ ದಿನದ ಒಂದು ಏನು ರೀಸನಿಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ರೀಸನಿಂಗಲ್ಲಿ ಹೆಚ್ಚಿನದಾಗಿ ಏನು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ವೆಶನ್ಸು ಎರಡು ಕ್ವೆಶನ್ಗಿಂತ ಹೆಚ್ಚಿದೆ ಅನ್ನುವಂಥವ್ರು ಕೆಲವರು ಹೇಳಿದ್ದಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಎಲ್ಲ ಒಂದು ಸಿಲೆಬಸ್ ಮೇಲ್ಗಡೆ ಇವತ್ತು ನಮಗೆ ಮ್ಯಾಥ್ಸಲ್ಲಿ ಕ್ವೆಶನ್ಸ್ ಕೇಳಿರುವಂಥದ್ದು. ರೀಸನಿಂಗಲ್ಲಿ ಇನ್ನು ಏನು ನಿಮ್ಮದು ಇದರ ಸಮಸ್ಯೆಗೆ ಏನು ರಕ್ತ ಸಂಬಂಧ ಏನು ಬ್ಲಡ್ ರಿಲೇಷನ್ಶಿಪ್ ಮೇಲೆಗೆ ಕ್ವೆಶನ್ಸ್ಗಳು ಬಂದಿದ್ದಾವೆ. ಬೇರೆ ಏನು ನಂಬರ್ ಸೀರೀಸ್ ಹಾಗೆ ಏನು ಲೆಟರ್ ಸೀರೀಸ್ ಮತ್ತು ಪಿಕ್ಚರ್ಸ್ ಅನಲೈಸ್ ಮತ್ತು ಕೋಡಿಂಗ್ ಡಿಕೋಡಿಂಗ್ ಮೇಲೆಲ್ಲ ಕ್ವೆಶನ್ಸ್ಗಳನ್ನು ಏನು ರೀಸನಿಂಗ್ ಸಿಲೆಬಸ್ ಇದೆ ಅದರ ಮೇಲೆಲ್ಲ ಕೇಳಿದ್ದಾರೆ. ಹುಡುಗರು ಎಲ್ಲರೂ ಕೆಲವರು 20ಕ್ಕೆ 20 ಅಟೆಂಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಷ್ಟೊಂದು ಈಸಿ ಬಂದಿತ್ತು ರೀಸನಿಂಗ್ ಅಂತೇಳಿ. ಈಗಾಗಲೇ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಿ. ಅದರ ಪ್ರಕಾರದಲ್ಲಿ ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಮುಂದಿನ ಏನು ದಿನದ ಎಕ್ಸಾಮ್ಗಳನ್ನು ಮಾಡಿ, GK ಫಸ್ಟ್ ಮಾಡಿ ಅಥವಾ ಇಂಗ್ಲೀಷ್ ಫಸ್ಟ್ ಮಾಡಿ, ಆಮೇಲೆ ರೀಸನಿಂಗ್ ಆ್ಯಂಡ್ ಮ್ಯಾಥ್ಸ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಮೈಂಡಲ್ಲಿ ಯಾವತ್ತೂ ನಾನು ಇನ್ನೂ ಮ್ಯಾಥ್ಸ್ ಮಾಡಿಲ್ಲ, ಮ್ಯಾಥ್ಸ್ ಮಾಡ್ತಾಯಿದ್ದೀನಿ, ಈಗ ಒಂದು ಮ್ಯಾಥ್ಸ್ಗೆ ಟೈಮ್ ಜಾಸ್ತಿ ತಗೊಳ್ತಾ ಇದೆ, ಇನ್ನು GK ಮಾಡಿಲ್ಲ, ಇಂಗ್ಲೀಷ್ ಮಾಡಿಲ್ಲ ಅಂತ ಮೈಂಡಲ್ಲಿ ಓಡ್ತಾ ಇರ್ತದೆ. ಹಾಗಾಗಿ ನಿಮಗೆ ಬೇಗ ಮುಗಿಯುವಂಥದ್ದನ್ನು ಬೇಗ ಮುಗಿಸ್ಕೊಂಡು ಟೈಮ್ ತಗೊಳ್ಳುವಂಥದ್ದನ್ನು ಕೊನೆಗೆ ಇಟ್ಕೊಂಡು ನೀವು ಮಾಡಿದ್ರೆ ಅದು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಬಿಟ್ಟಿದ್ದು. ಅದು ನೀವು ಹೇಗೆ ಮಾಡ್ತೀರಿ ಅನ್ನುವಂಥದ್ದು. ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಈ SSC ಎಕ್ಸಾಮಲ್ಲಿ ವೆರಿ ಇಂಪಾರ್ಟೆಂಟ್. SSC ಇರ್ಬೋದು, RRB ಇರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು. ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡ್ತೀರಿ, ಕ್ವೆಶನ್ಸನ್ನು ಹೇಗೆ ಅನಲೈಸ್ ಮಾಡ್ಕೊಂಡು ಮಾಡ್ತೀರಿ ಅನ್ನೋದು ಮುಖ್ಯ. ಒಂದು ಮ್ಯಾಥ್ಸಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ನಿಮಗೆ ಓದ ತಕ್ಷಣವೇ ನಿಮಗೆ ಇದನ್ನು ನಾನು ಕೇಳಿದ್ದೀನಿ, ಇದನ್ನು ನಾನು ಮಾಡಿದ್ದೀನಿ, ಮಾಡುವಂಥದ್ದು ನನಗೆ ಬರ್ತದೆ, ಟ್ರೈ ಮಾಡಿದ್ರೆ ಬರ್ತದೆ ಅನ್ನುವಂಥ ಕ್ವೆಶನ್ ಇದ್ದರೆ ಅದನ್ನು ಹಿಡಿಬೇಕು. ಅನಾವಶ್ಯಕವಾಗಿ ನೀವು ಕೇಳದೇ ಇರೋದು, ನೋಡದೇ ಇರೋದು, ಇದುವರೆಗೆ ಪ್ರಾಕ್ಟೀಸ್ ಮಾಡದೇ ಇರೋ ಕ್ವೆಶನ್ಸು, 1 ಸಲ ಓದಿದ್ವಿ, 2 ಸಲ ಓದ್ರಿ, ಆದ್ರೂ ನಿಮ್ಗೆ ಅರ್ಥ ಆಗ್ತಿಲ್ಲ, ಆದ್ರೂ ಅದನ್ನು ಹಿಡ್ಕೊಂಡು ನೀವು ಮಾಡ್ತಾ ಕೂತ್ರೆ ಅದು ಅನಾವಶ್ಯಕವಾಗಿ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಒಂದು ಎಕ್ಸಾಮಲ್ಲಿ ನೀವು ಹೆಚ್ಚಿನದಾಗಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಿ ಯಶಸ್ವಿಯಾಗಿ ಅಂತ ಹೇಳ್ತಾ ನಿಮಗೆ ಇನ್ನೊಮ್ಮೆ ಶುಭವನ್ನು ಹಾರೈಸ್ತೇನೆ. ಮುಂದಿನ ನಮ್ಮ ಏಪ್ರಿಲ್ ತಿಂಗಳಲ್ಲಿ ನಾವು SSC GD, ಆರ್ಮಿ ಹಾಗೂ ಪೊಲೀಸಿಗೆ ಸಂಬಂಧಪಟ್ಟಂಗೆ ನೂತನ ಮತ್ತು ರೈಲ್ವೆಗೆ ಸಂಬಂಧಪಟ್ಟಂಗೆ ಹೊಸ ಬ್ಯಾಚನ್ನು ಪ್ರಾರಂಭ ಮಾಡಿದ್ದೇವೆ. ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭ ಮಾಡಲಿದ್ದೇವೆ.
ಯಾರ್ಯಾರು ಇದಕ್ಕೆ ಜಾಯ್ನ್ ಆಗಬೇಕು ಅಂತೇಳಿದರೆ ಜಾಯ್ನ್ ಆಗ್ಬೋದು. ಧನ್ಯವಾದಗಳು.